ಧ್ರುವ ಸರ್ಜಾ ನಟನೆಯ ಪ್ರೇಮ್ ನಿರ್ದೇಶನದ ಮಲ್ಟಿಸ್ಟಾರ್ಗಳನ್ನು ಹೊಂದಿರುವ ಪ್ಯಾನ್ ಇಂಡಿಯಾ ಸಿನಿಮಾವಾದ ಕೇಡಿಯ ಟೀಸರ್ ರಿಲೀಸ್ ಆಗಿದೆ. ಸಿನಿಮಾದಲ್ಲಿ 70-80ರ ದಶಕದ ರೌಡಿಸಂನ ಕಥೆಯನ್ನು ಹೊಂದಿದ್ದು, ಟೀಸರ್ನಲ್ಲಿ ಸಿನಿಮಾದ ಎಲ್ಲಾ ಪಾತ್ರಗಳು ಸಖತ್ ಮಾಸ್ ಅವತಾರದಲ್ಲಿ ಕಾಣಿಸಿಕೊಂಡಿವೆ. ಟೀಸರ್ ತುಂಬೆಲ್ಲ ಮಚ್ಚುಗಳ ಮೆರವಣಿಗೆಯೇ ನಡೆದಿದೆ, ರಕ್ತದ ನದಿಯೇ ಹರಿದಿದೆ. ಟೀಸರ್ನಲ್ಲಿ ಕಾಳಿದಾಸನಾಗಿ ಧ್ರುವ ಸರ್ಜಾ ಮಿಂಚಿದ್ದಾರೆ. ಆಕ್ಷನ್ ಕೂಡ ಭರ್ಜರಿಯಾಗಿಯೇ ಇದೆ ಎಂಬುದಕ್ಕೆ ಈ ಟೀಸರ್ ಸಾಕ್ಷಿಯಾಗಿದ್ದು, ಸಿನಿಮಾ ಸಂಪೂರ್ಣ ಸೆಟ್ನಲ್ಲಿ ಚಿತ್ರೀಕರಣಗೊಂಡಿದ್ದು, ಸಿನಿಮಾದ ಕಥೆಯ ಕಾಲಕ್ಕೆ ಅನುಸಾರವಾಗಿ ರೆಟ್ರೋ ಲುಕ್ನಲ್ಲಿ ನಟನಟಿಯರು ವಿಭಿನ್ನವಾಗಿ ಕಾಣಿಸುತ್ತಿದ್ದಾರೆ. ಇನ್ನು ಡಕುದೇವ ಎಂಬ ಪಾತ್ರದಲ್ಲಿ ಸಂಜಯ್ ದತ್, ಸತ್ಯವತಿ ಲುಕ್ನಲ್ಲಿ ಶಿಲ್ಪಾ ಶೆಟ್ಟಿ, ಧರ್ಮನ ಪಾತ್ರದಲ್ಲಿ ರಮೇಶ್ ಅರವಿಂದ್, ಅಣ್ಣಯ್ಯಪ್ಪನಾಗಿ ರವಿಚಂದ್ರನ್ ಟೀಸರ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಲ್ಲದೆ ಟೀಸರ್ನ ಅಂತ್ಯದಲ್ಲಿ ಸಂಜಯ್ ದತ್ ತಲೆಯೊಂದನ್ನು ಕತ್ತರಿಸಿ ತಂದು ಪೊಲೀಸರ ಮುಂದಿಡುವ ದೃಶ್ಯ ಮಾಸ್ ಆಗಿದ್ದು, ಶಿಲ್ಪಾ ಶೆಟ್ಟಿಯ ಪಾತ್ರವನ್ನು ಸಹ ಮಾಸ್ ರೀತಿಯಲ್ಲಿ ತೋರಿಸಲಾಗಿದ್ದು, ಅವರ ಪಾತ್ರಕ್ಕೆ ಸ್ವಲ್ಪ ಎಮೋಷನಲ್ ಟಚ್ ಕೊಡಲಾಗಿದೆ. ಜೊತೆಗೆ ಅರ್ಜುನ್ ಜನ್ಯ ಅವರ ಹಿನ್ನೆಲೆ ಸಂಗೀತ ಸಖತ್ ಹೈಲೈಟ್ ಆಗಿದೆ. ಜೊತೆಗೆ ಈಗ ರಿಲೀಸ್ ಆಗಿರುವ ಟೀಸರ್ನಲ್ಲಿ ಕೆಡಿಯ ರಿಲೀಸ್ ಡೇಟ್ ಗೊತ್ತಾಗಲಿದೆ ಎನ್ನುವ ನಿರೀಕ್ಷೆ ಇತ್ತು. ಆದರೆ ಟೀಸರ್ನಲ್ಲಿ ಆ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಒಟ್ಟಿನಲ್ಲಿ ಜೋಗಿ ಪ್ರೇಮ್ ಈ ಬಾರಿ ಏನು ಮಾಡಿರಬಹುದು ಎಂಬುದಕ್ಕೆ ಒಂದು ಸಣ್ಣ ಹಿಂಟ್ ಅಂತೂ ಸಿಕ್ಕಿದೆ. ಸಿನಿಮಾ ಅದ್ದೂರಿಯಾಗಿ 5 ಭಾಷೆಗಳಲ್ಲಿ ಏಕಕಾಲಕ್ಕೆ ರಿಲೀಸ್ ಆಗಲಿದೆ.